ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಗೈಸ್ ಬಂದುಬಿಟ್ಟು ನಾವು ಇವತ್ತು ಶಿಮ್ಲಾಗೆ ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ಏನಂದರೆ ನಾವು ಶಿಮ್ಲಾದ ಪ್ಲ್ಯಾನೇ ಇರಲಿಲ್ಲ. ಆ್ಯಕ್ಚುಲಿ ಪಂಜಾಬು ಸ್ವಲ್ಪ ಹರಿಯಾಣದೆಲ್ಲ ಪ್ಲೇಸ್ ಕವರ್ ಮಾಡೋಣ ಅಂತ ಅಂದ್ಕೊಂಡಿದ್ವಿ. ಶಿಮ್ಲಾಕ್ಕೆ ಆ್ಯಕ್ಚುಲಿ ಟೈಮ್ ಇರಲ್ಲ ಮತ್ತು ಮಕ್ಕಳಿಗೆ ಕಷ್ಟ ಆಗುತ್ತೆ ಟ್ರಾವೆಲ್ ಅಂದ್ಕೊಂಡಿದ್ವಿ. ಲಾಸ್ಟ್ ಮೂಮೆಂಟಲ್ಲಿ ಅಲ್ಲಿ ಹೋದ್ಮೇಲೆ ಪ್ಲ್ಯಾನ್ ಮಾಡಿರೋದು. ಸೊ ಮಕ್ಕಳಿಗಂತೂ ಒಂದು ಶಿಮ್ಲಾದ ಔಟ್ಫಿಟ್ ಅಂತ ಏನೂ ತೊಗೊಂಡಿಲ್ಲ. ಸೊ ಕೋಲ್ಡ್ ಇದ್ದರೆ ನಮಗೆ ತುಂಬ ಕಷ್ಟ ಆಗುತ್ತೆ. ಸೊ ನಾವು ಹೋಗ್ಬೇಕಿದ್ರೆ ತುಂಬ ಕೋಲ್ಡ್ ಅನ್ನಿಸ್ತಾ ಇತ್ತು. ಆ್ಯಕ್ಚುಲಿ ಸ್ಟಾರ್ಟಿಂಗ್ ಇವಾಗ ಅಷ್ಟು ಮಳೆ ಇಲ್ಲ ನಮಗೆ. ಸ್ಟಾರ್ಟಿಂಗು ಸ್ವಲ್ಪ ದೂರ ಹೋದ ತಕ್ಷಣವೇ ಮಳೆ ಸ್ಟಾರ್ಟ್ ಆಯಿತು. ಮಳೆಯಲ್ಲೂ ಅಷ್ಟೇ ಫುಲ್ಲು. ಆಮೇಲೆ ಕಾರಲ್ಲಿ ಕೂತ್ಕೊಂಡೆ ಓಕೆ ಆಗ್ತಿತ್ತು, ಬಟ್ ಹೊರಗೆ ಹಿಡಿದ್ರೆ ಫುಲ್ಲು ಕೋಲ್ಡ್ ಅಂದರೆ ಫುಲ್ಲು ಕೋಲ್ಡು. ನಮಗೆ ಶಿಮ್ಲಾದಲ್ಲಿ ಎಲ್ಲ ಥರ ಎಕ್ಸ್ಪೀರಿಯೆನ್ಸು ಆಯಿತು. ಫುಲ್ಲು ಫಾಗ್ ಕವರ್ಡ್ ಆಗಿ ಫುಲ್ಲು ಕೋಲ್ಡ್ ಅಂದರೆ ಫುಲ್ಲು ಕೋಲ್ಡು. ಫಸ್ಟ್ ಸ್ಟಾರ್ಟಿಂಗ್ ಹಿಮಾಚಲ್ ಪ್ರದೇಶ ಎಂಟ್ರಿ ಆಗಿದ್ದೆ ಫುಲ್ಲು ನಮಗೆ ಕೋಲ್ಡ್ ಎಕ್ಸ್ಪೀರಿಯೆನ್ಸ್ ಚೆನ್ನಾಗಾಯಿತು. ಮಕ್ಕಳು ಅಂತೂ ಸಿಕ್ಕಾಪಟ್ಟೆ. ನಾನೇನು ಮಾಡಿಬಿಟ್ಟೆ, ಮೂರು ಡ್ರೆಸ್ ಹಾಕ್ಬಿಟ್ಟಿದ್ದೆ ಮಕ್ಕಳಿಗೆ. ಸೊ ಚಳಿಗೆ ಇದು ಮಾಡಿಬಿಡ್ತಾರೆ ಅಂತ ಹೇಳಿಬಿಟ್ಟು. ಸೊ ಇಲ್ಲಿ ಹಿಲ್ಸ್ ಎಲ್ಲ ಬರಬಾರ್ದು, ಕೆಳಗೆ ಬರಬಾರ್ದು ಅಂತ ಹೇಳಿಬಿಟ್ಟು ಕವರ್ ಮಾಡಿ ಮತ್ತು ಕ್ಲ್ಯಾಂಪ್ ಥರ ಮಾಡಿದ್ದಾರೆ. ಸೊ ಆ ಥರ ಎಲ್ಲ ಮಾಡಿದರು. ಆಮೇಲೆ ನಾವು ಇಲ್ಲಿ ಎಂಟ್ರಿ ಆದ್ವಿ. ಎಂಟ್ರಿ ಆದ ತಕ್ಷಣ ನಮಗೆ ಸ್ವಲ್ಪ ದಶಗೆಲ್ಲ ಫುಲ್ಲು ಕವರ್ ಮಾಡಿಬಿಟ್ಟಿದ್ದೆ ಫುಲ್ಲು ಡ್ರೆಸ್ಗಳನ್ನು. ಅಂದರೆ ಒಂದು ಮೂರು ಡ್ರೆಸ್ ಹಾಕಿದ್ದೀನಿ ಇಬ್ರಿಗೂ, ಯಾಕೆಂದರೆ ಫುಲ್ ಚಳಿ ಅಂತ ಹೇಳ್ತಾಯಿದ್ರು. ನಮಗೆ ಮಳೆ ಮತ್ತು ಗಾಳಿನೂ ಅಷ್ಟೇ ಸಿಕ್ಕಾಪಟ್ಟೆ ಬೀಸ್ತಾ ಇತ್ತು. ಹಾಗಾಗಿ ಬಟ್ ಶಿಮ್ಲಾದಲ್ಲಿ ಫುಲ್ಲು ಡಿಫ್ರೆಂಟ್ ಎಕ್ಸ್ಪೀರಿಯೆನ್ಸ್ ಆಯಿತು ನಮಗೆ. ಎಲ್ಲ ಥರನೂ ಎಕ್ಸ್ಪೀರಿಯೆನ್ಸ್ ಆಯಿತು. ಸ್ಟಾರ್ಟಿಂಗ್ ಮಳೆ, ಆಮೇಲೆ ಚಳಿ, ಆಮೇಲೆ ನಮಗೆ ನಮ್ಗೆ ಎಷ್ಟು ನಾವೊಂದು 7 o'clock ಹೋದ್ರೂ ನಮಗೆ ಫುಲ್ಲು ಅಷ್ಟು ಬೆಳಕಿತ್ತು ಶಿಮ್ಲಾದಲ್ಲಿ. ನಮಗಿಲ್ಲಿ 6ಗೆ ಫುಲ್ಲು ಇದಾಗಿಬಿಡತ್ತೆ. ಬಟ್ ಚೆನ್ನಾಗಿ ಅನಿಸ್ತಿತ್ತು. ಎಲ್ಲ ತುಂಬ ಚೆನ್ನಾಗಿತ್ತು, ನೋಡೋಕ್ಕೆಲ್ಲ ಚೆನ್ನಾಗಿ ಫುಲ್ಲು ಅಲ್ಲಿ ಫುಲ್ ಸೈಟ್ ಸೀಯಿಂಗ್ ಎಲ್ಲ ತುಂಬ ಚೆನ್ನಾಗಿತ್ತು ಆ್ಯಕ್ಚುಲಿ. ಬಟ್ ನೋಡೋಕ್ಕೆ ತುಂಬ ಖುಷಿ ಆಗ್ತಾಯಿತ್ತು ನನಗೆ. ಹಿಲ್ಸ್ ಎಲ್ಲ ನೋಡಿ ಸಖತ್ ಖುಷಿ ಅನಿಸ್ತಿತ್ತು. ಬಟ್ ಅಲ್ಲಿನ ಜನಕ್ಕೆ ಹೇಗೆ ಆ ಕೋಲ್ಡೆಲ್ಲ ಹೇಗೆ ಪಾಪ ಇದು ಮಾಡ್ತಾರೆ ಅಂತ ಅನ್ನಿಸ್ತು ಆ್ಯಕ್ಚುಲಿ. ಅಷ್ಟು ಕೋಲ್ಡಲ್ಲಿ ಮಕ್ಕಳಿಗೆಲ್ಲ ಹೇಗೆ ಕವರ್ ಮಾಡ್ತಾರೆ, ಹೇಗೆಲ್ಲ ನೋಡ್ಕೊತಾರೆ ಅನ್ನೋದೇ ನನಗೆ ಫುಲ್ ಅನ್ನಿಸ್ತು. ಯಾಕಂದರೆ ಆ ಕೋಲ್ಡ್ ಅಷ್ಟು ಕೋಲ್ಡ್ ಇತ್ತು. ನಾವು ಇಲ್ಲಿ ಹೋಮ್ ಸ್ಟೇ ಬುಕ್ ಮಾಡಿದ್ದು. ಸೊ ಈ ಹೋಮ್ ಸ್ಟೇಯಿಂದ ಚೆನ್ನಾಗಿದೆ ಆ್ಯಕ್ಚುಲಿ. ವ್ಯೂ ಎಲ್ಲ ಬಾಲ್ಕನಿ ವ್ಯೂ ತುಂಬ ಚೆನ್ನಾಗಿದೆ. Come here. Mister, look. Sit. See, wow, so nice. Cotton candy. ಆ್ಯಕ್ಚುಲಿ ನಾವು ಇವಾಗ ಒಂದು 7 o'clock ಆಗಿರೋದು. ನಾವು ಈ ಆಂಜನೇಯ ಸ್ಟ್ಯಾಚ್ಯೂಗೆ ಹೋಗ್ತಾ ಇರೋದು. ಆಗಿದ್ದೇನೆ ಫುಲ್ ಕತ್ಲಾಗಿರುತ್ತೆ. ಸೊ ಮಾರ್ನಿಂಗು ತುಂಬ ಬೇಗ ಆಗುತ್ತೆ. 6 o'clockಗೆ ಫುಲ್ಲು ಬೆಳಗ್ಗೆ ಬಂದುಬಿಟ್ಟಿರುತ್ತೆ. ಇವಾಗ ಫುಲ್ಲು ಈಗೆಲ್ಲ ನೋಡಿ ಸನ್ ಎಲ್ಲ ಇದೆ ಫುಲ್. ಇಷ್ಟೊತ್ತಾದ್ರೂ ನಿಮಗೆ ಸನ್ಸೆಟ್ ಆಗೇ ಇಲ್ಲ. ಫುಲ್ ಎಲ್ಲ ಕಡೆ ಬೆಳಕಿದೆ. ಬಟ್ ಹಾಗೇನೆ ಇಷ್ಟರ ಒಳಗೆ ಫುಲ್ ಫಾಗು, ಒಂಥರ ಮಳೆ ಎಲ್ಲ ಎಕ್ಸ್ಪೀರಿಯೆನ್ಸು ಆಯಿತು. ಈ ಶಿಮ್ಲಾದಲ್ಲಿ ನನಗೆ ಯಾವ ಎಕ್ಸ್ಪೀರಿಯೆನ್ಸ್ ಆಗಿಲ್ಲ. ಡೇಯಿಂದ, ಮಳೆಯಿಂದ ಹಿಡಿದು, ಬಿಸಿಲಿಂದ ಹಿಡಿದು, ಚಳಿಯಿಂದ ಹಿಡಿದು ಎಲ್ಲ ಎಕ್ಸ್ಪೀರಿಯೆನ್ಸ್ ಆಯಿತು. ಸೊ ನಾವಿಲ್ಲಿ ಬಂದುಬಿಟ್ಟು ಇದನ್ನೆಲ್ಲ ನೋಡಿಕೊಂಡು, ಆ್ಯಕ್ಚುಲಿ ಇದು ನಾವು ಇರೋ ಹೋಟೆಲಲ್ಲೇ ಹೋಮ್ ಸ್ಟೇ ಮಾಡಿದ್ವಿ. ಸೊ ಅದಕ್ಕೆ ಸ್ವಲ್ಪ ವ್ಯೂಸ್ ಎಲ್ಲ ತುಂಬ ಚೆನ್ನಾಗಿತ್ತು. ಬಾಲ್ಕನಿಯಿಂದ ಎಲ್ಲ ಚೆನ್ನಾಗಿ ವ್ಯೂಸ್ ಕಾಣಿಸ್ತಾ ಇತ್ತು.
ನಾವು ಎಷ್ಟು ಮೇಲೆ ಇದ್ದೀವಿ ಅಂದರೆ ಕೆಳಗಡೆ ವೆಹಿಕಲ್ಸ್ ಹೋಗೋದೆಲ್ಲ ಕಾಣಿಸ್ತಾ ಇತ್ತು. ಫುಲ್ ಡೌನಲ್ಲಿ ರೋಡ್ಗಳ ಮಧ್ಯೆ ವೆಹಿಕಲ್ಸು ಎಲ್ಲ ಇತ್ತು, ಹೋಗೋದು ಕಾಣ್ತಾ ಇತ್ತು. ಫುಲ್ಲು ಗುಡ್ಡಗಳ ಮಧ್ಯೆ ಕೆಳಗೆ ರೋಡ್ಗಳು ಹಾಗೆ ಇತ್ತು. ಆ್ಯಕ್ಚುಲಿ ನಾವೀಗ ಟೆಂಪಲ್ಗೆ ಹೋಗ್ತಿದ್ದೀವಿ. ಇಲ್ಲಿ ಬಂದು ಜಾಕು ಮಂದಿರ್ ಅಂತ ಹೇಳಿಬಿಟ್ಟು ಇಲ್ಲಿ ಈ ಆಂಜನೇಯ ಸ್ಟ್ಯಾಚ್ಯೂ ಇದೆಯಲ್ಲ, ಇದು ಆ್ಯಕ್ಚುಲಿ ಏಷ್ಯಾದಲ್ಲೇ ಹೈಯೆಸ್ಟ್ ಸ್ಟ್ಯಾಚ್ಯೂ ಇರೋದು ಆಂಜನೇಯ ಸ್ಟ್ಯಾಚ್ಯೂ. ತುಂಬ ಹೈಟಲ್ಲೂ ಇದೆ ಮತ್ತು ಇದು ಹಿಲ್ ಮೇಲೆ ಇದೆ. ಈ ಹಿಲ್ಲಲ್ಲಿ ಎಲ್ಲರಿಗೂ ಹೋಗೋಕ್ಕಾಗಲ್ಲ. ನಾವು ಬಂದಿರೋಂತಹ ಗಾಡಿ ಸಹ ಹತ್ತಕ್ಕಾಗ್ತಾ ಇರಲಿಲ್ಲ. ಸೊ ಅವರೂ ಸ್ವಲ್ಪ ಭಯ ಬಿದ್ದರು ಈ ವೆಹಿಕಲಲ್ಲಿ ಹೋಗೋಕ್ಕೆ. ಸೊ ಅದಕ್ಕೆ ನಾವು ಅಲ್ಲಿ ಬೇರೆಯವರು ಅಲ್ಲಿ ಎಕ್ಸ್ಪೀರಿಯೆನ್ಸ್ ಇದ್ದವರು ಅವ್ರನ್ನ ಕರ್ಕೊಂಡು ಬಂದ್ವಿ ಆ್ಯಕ್ಚುಲಿ. ಮತ್ತು ನಮಗೆ ನಡ್ಕೊಂಡು ಬರೋಕ್ಕೂ ಸ್ವಲ್ಪ ಕಷ್ಟ ಅನ್ನಿಸ್ತಿತ್ತು, ಯಾಕಂದರೆ ವೆಹಿಕಲ್ಸ್ ಎಲ್ಲ ತುಂಬ ಸ್ಪೀಡಾಗಿ ಬರ್ತಾ ಇದ್ದಿದ್ದರಿಂದ. ನಾವು ಕೊನೆಗೆ ಇಲ್ಲಿ ಟೆಂಪಲ್ ಅಂತೂ ರೀಚ್ ಆದ್ವಿ. ಇಲ್ಲಿ ಬಂದುಬಿಟ್ಟು ಈ ಟೆಂಪಲಲ್ಲಿ ತುಂಬ ಕೋಲ್ಡ್ ಇತ್ತು, ಕಾಲು ಇಡೋಕ್ಕಾಗ್ತಿರ್ಲಿಲ್ಲ. ಗ್ರನೇಟ್ಸ್ ಎಲ್ಲ ಫುಲ್ಲು ಕೋಲ್ಡ್ ಆಗಿಬಿಟ್ಟಿತ್ತು. ಫಸ್ಟ್ ನಾವು ಬಂದುಬಿಟ್ಟು ಇಲ್ಲಿ ರಾಧಾಕೃಷ್ಣಂದು ಕೆಳಗಡೆ ಟೆಂಪಲ್ ಇದೆ. ಸೊ ಅಲ್ಲಿ ರಾಧಾಕೃಷ್ಣನ ಟೆಂಪಲ್ ಮುಗಿಸ್ಕೊಂಡು ಮೇಲೆ ಆಂಜನೇಯ ಸ್ಟ್ಯಾಚ್ಯೂ ಹತ್ರ ಹೋಗ್ತೀವಿ. Thank you so much for watching.